ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತೊಡಕಿದೆ, ಲಾಭನೂ ಇದೆ. ಕಷ್ಟಪಟ್ಟು ಲಾಭ ಗಳಿಸ್ತೀರಾ, ಆದರೆ ಕಿರಿಕಿರಿ ತಪ್ಪಿದ್ದಲ್ಲ. ಲಾಭ ಬರ್ತದೆ ಹೌದು, ಅದರ ಜೊತೆ ಕಿರಿಕಿರಿಯೂ ಇದೆ, ಹುಷಾರು. ಇದರ ನಿವಾರಣೆಗೆ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಮೋದಕ ಸಮರ್ಪಣೆ ಅಥವಾ ಬೆಲ್ಲ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಉಂಟಾಗುತ್ತೆ. ದೈವ ಸಹಾಯದಿಂದ ಕೆಲಸ ಸಾಧಿಸ್ತೀರ, ಅಂಥದ್ದೊಂದು ಚೆನ್ನಾಗಿದೆ. ಇನ್ನು ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ. ಸ್ವಲ್ಪ ಮಟ್ಟಿಗೆ ಶ್ರದ್ಧೆ ಹಾಳಾಗುತ್ತೆ. ಯಾವುದೋ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅಂದರೆ ಅಲ್ಲಿ ತೊಡಕು ಬರುತ್ತೆ, ಅಥವಾ ಇನ್ನೇನೋ ಒಂದು ಆ ಪ್ರಮಾದ, ಆ ರೀತಿಯಲ್ಲಿ ಸ್ವಲ್ಪ ತೊಡಕಿದೆ. ಉಳಿದ ಹಾಗೆ ಹೆಚ್ಚಿನ ಅನುಕೂಲ. ಮಿತ್ರರ ಸಹಾಯ, ಬಂಧುಗಳ ಸಹಕಾರ, ಸಂಗಾತಿಯ ಸಹಕಾರ ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯ ಆರೋಗ್ಯ ಸ್ವಲ್ಪ ಹದಗೆಡಬಹುದು, ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಈ ದಿವಸ ತಪ್ಪದೇ ಪರಶಿವನ ಪ್ರಾರ್ಥನೆ, ಈಶ್ವರನ ಆರಾಧನೆ ಮಾಡಿ. ಅದು ಇದಲ್ವ ಧನುಸ್ಸು ರಾಶಿ. ಧನುರಾಶಿಯವರಿಗೆ ಈ ದಿವಸ ಸ್ವಲ್ಪ ಕ್ಲಿಷ್ಟ ವಾತಾವರಣ, ಕಠಿಣವಾದದ್ದನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರ್ತದೆ. ಸಂದರ್ಭಗಳು ಹಾಗಾಗ್ಬಿಡುತ್ತೆ. ಪೇಚಾಟಕ್ಕೆ ಸಿಕ್ಕಾಕೊಳ್ತೀರ, ಪೇಚಿಗೆ ಸಿಲುಕುವಿರಿ. ಇನ್ನು ಈ ದಿವಸ ದೈವಾನುಕೂಲವೂ ಇದೆ. ಸ್ವಲ್ಪ ಮಟ್ಟಿಗೆ ದೈವ ಪ್ರಾರ್ಥನೆ ಮಾಡಿಕೊಂಡ್ರೆ ಸಂಕಟದಿಂದ ಹೊರಗೆ ಬರ್ತೀರ, ಆತಂಕ ಬೇಡ. ಈ ವೃತ್ತಿಯಲ್ಲೂ ಅಷ್ಟೇ ನಿಮಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಸಂದಿಗ್ಧ ವಾತಾವರಣ ಸೂಚಿಸ್ತಾ ಇದೆ. ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ದಿವಸ ಸಂಗಾತಿಯಲ್ಲಿ ವಿರೋಧಗಳು ಬರುತ್ತೆ. ಅವರ ಅಭಿಪ್ರಾಯಗಳು ನಿಮಗೆ ಇಷ್ಟ ಆಗೋದಿಲ್ಲ, ಸುತ್ತರಾಮ್. ನಿಮ್ಮ ಅಭಿಪ್ರಾಯ ಅವ್ರಿಗೂ ಸುತ್ತರಾಮ್ ಇಷ್ಟ ಆಗೋದಿಲ್ಲ. ಹೀಗಾಗಿ ವೈರುಧ್ಯ ಬಂದುಬಿಡುತ್ತೆ. ವ್ಯಾಪಾರಿಗಳಿಗೂ ಅಷ್ಟೇ ತೊಡಕುಗಳು, ಘರ್ಷಣೆಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ನಷ್ಟ ಇದೆ, ಕ್ಲಿಷ್ಟತೆ ಇದೆ. ಸ್ತ್ರೀಯರಿಗೆ ದುಃಖ, ವ್ಯಥೆ ವಾತಾವರಣ ಸ್ವಲ್ಪ ಕಹಿಯಾಗಿದೆ ಈ ದಿವಸ. ಇದಕ್ಕೇನಪ್ಪ ಮಾಡೋದು? ಪರಿಹಾರಕ್ಕೆ ಗುರುಸ್ಮರಣೆ ಮಾಡಿ. ಯಾವಾಗ ಸಂಕಟದಲ್ಲಿರ್ತೀವೋ, ಯಾವಾಗ ದುಃಖ ಬರ್ತದೋ ಆಗ ಗುರುಸ್ಮರಣೆ, ಗುರುಚರಿತ್ರೆ ಪಾರಾಯಣ ತುಂಬ ಸಹಕಾರಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ಶತ್ರುಗಳ ಬಾಧೆ, ಸಾಲ ಬಾಧೆಯನ್ನು ಸೂಚಿಸ್ತಾ ಇದೆ. ಸಿಕ್ಕಾಕೊಳ್ತೀರಾ, ಹುಷಾರಾಗಿರಿ. ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಸಹಕಾರ ಇರ್ತದೆ. ಅವರ ಒಂದು ಮಾತು ಅಥವಾ ಅವರ ಒಂದು ನಡವಳಿಕೆ ಇದು ನಿಮಗೆ ಹಿತವನ್ನು ಉಂಟು ಮಾಡುತ್ತೆ, ಸಂಶಯ ಇಲ್ಲ. ಸಣ್ಣ ಪುಟ್ಟ ತೊಡಕುಗಳಷ್ಟೇ. ಉಳಿದಾಗಿ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಬೇಡ. ಈ ದಿವಸ ಪ್ರಾರ್ಥನೆಗೆ ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ಮನಸ್ಸು ಚಂಚಲವಾಗುತ್ತೆ, ಮಾನಸಿಕವಾಗಿ ಸ್ಥಿರತೆ ಇರೋದಿಲ್ಲ, ತುಂಬ ಹೊಯ್ದಾಟವಾಗುತ್ತೆ. ಇದಾದ ಗೊಂದಲದ ವಾತಾವರಣ ಇದೆ. ಜೊತೆಗೆ ಸ್ತ್ರೀಯರಿಗೆ ಸ್ವಲ್ಪ ಸಾಲದ ಸೂಚನೆ ತೋರಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಪರಿಶ್ರಮವಾಗಿದೆ, ಸ್ವಲ್ಪ ವೀಕ್ ಆಗಿದೆ ಈ ದಿವಸ. ತಪ್ಪದೆ ನೀವು ಕೂಡ ಗುರುಸ್ಮರಣೆ, ಗುರು ಸನ್ನಿಧಾನದಲ್ಲಿ ಬೆಲ್ಲ ಸಮರ್ಪಣೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ವಿಶಿಷ್ಟವಾದ ಮಂತ್ರ ಗಮನಿಸಿ. ಓಂ ಅವಧೂತಾಯ ನಮಃ. ಈ ಮಂತ್ರವನ್ನು ಶ್ರದ್ಧೆಯಿಂದ 108 ಬಾರಿ ಹೇಳಿ, ತುಂಬ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.